ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಯೇಸುಕ್ರಿಸ್ತನು ಈ ದಿನದಲ್ಲಿ ಕೂಡ ನಿಮ್ಮೊಂದಿಗೆ ಮಾತನಾಡಿ ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಇಡಲ್ಪಟ್ಟಿರುವಂಥ ಮೇಲುಗಳನ್ನು ಈ ದಿನದಲ್ಲಿ ನೀವು ಕಾಣಲಿದ್ದೀರಿ. ನೀವು ಮಾಡುವಂಥ ಕಾರ್ಯಗಳನ್ನು ದೇವರು ಜಯವಾಗಿಸಿ ಕೊಡುವರು. ದೇವರು ನಿಮಗಾಗಿ ಶ್ರೇಷ್ಠವಾದದನ್ನು ಇಟ್ಟಿದ್ದಾರೆ. ನೀವು ನಂಬಿರಿ, ಸ್ತೋತ್ರದೊಟ್ಟಿಗೆ ಮುಂದೆ ಸಾಗಿರಿ. ದೇವರು ಸಂಗಡ ಇದ್ದಾರೆ, ಯೇಸುವಿನ ಜೊತೆಗೆ ಇದ್ದಾರೆ ಎಂಬಂಥ ನಂಬಿಕೆಯಿಂದ ನೀವು ನಿಮ್ಮ ಕಾರ್ಯಗಳನ್ನು ನೆರವೇರಿಸಿರಿ. ದೇವರು ಅದ್ಭುತ ಮಾಡುವರು. ಇಂದು ದೇವರು ನಿಮಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಅಂದರೆ, ಯೆಹೆಜ್ಕೇಲನ ಪ್ರವಾದನೆಯ ಗ್ರಂಥ 36ನೇ ಅಧ್ಯಾಯ 27ನೇ ವಾಕ್ಯ. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ, ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನೆಂದು ದೇವರು ಹೇಳುತ್ತಾರೆ. ದೇವರ ಅನೇಕ ನಿಯಮಗಳನ್ನು ನಾವು ಕೇಳುತ್ತೇವಲ್ವ. ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಶಪಿಸುವವರನ್ನು ಆಶೀರ್ವದಿಸಿರಿ, ಪ್ರೀತಿಯಿಂದ ಇರಿ, ತಾಳ್ಮೆಯಿಂದ ಇರಿ, ಕೇಡನ್ನು ಮಾಡುವವರಿಗೂ ನೀವು ಒಳ್ಳೆಯದನ್ನು ಮಾಡಿರಿ. ಈ ರೀತಿ ಅನೇಕ ಕಟ್ಟಳೆಗಳನ್ನು ಕೊಟ್ಟಿರುವಾಗ ಇದೆಲ್ಲ ಕಷ್ಟ ಲೋಕದಲ್ಲಿ. ಇಂದು ಈಗ ಇರುವಂಥ ಈ ಪರಿಸ್ಥಿತಿಯಲ್ಲಿ ದೇವರು ಹೇಳುವ ಹಾಗೆಲ್ಲ ಬಾಳುವುದಕ್ಕೆ ಸಾಧ್ಯವಾ? ಅದು ಎಷ್ಟು ಕಷ್ಟ. ಕಟ್ಟಳೆಗಳು ಚೆನ್ನಾಗಿಯೇ ಇದೆ, ಅದಕ್ಕೆ ವಿಧೇಯರಾಗಬೇಕೆಂಬಂಥ ಆಸೆ ಎಲ್ಲ ಇದೆ, ಆದರೆ ಆಗುತ್ತಾ ಇಲ್ಲ. ಇದು ಹೇಗೆ ಸಾಧ್ಯ? ಅನೇಕ ಸಮಯದಲ್ಲಿ ಆ ಪ್ರಶ್ನೆ ಬರುತ್ತದೆ. ಆದ್ದರಿಂದಲೇ ವಾಕ್ಯವನ್ನು ಕೇಳುವುದಕ್ಕೆ ಕೆಲವರು ಭಯಪಡುತ್ತಾರೆ. ದೇವರು ಏನು ವಾಗ್ದಾನ ಮಾಡುತ್ತಾರೆ? ನನ್ನ ಮಕ್ಕಳೇ, ನನ್ನ ಆತ್ಮನನ್ನು ನಿಮ್ಮಲ್ಲಿ ನೆಲೆಗೊಳಿಸಿ, ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನೋ. ನೀವೇನು ಮಾಡುವುದು ಬೇಡ. ನನ್ನ ಆತ್ಮನನ್ನು, ಪವಿತ್ರಾತ್ಮನನ್ನು ನಾನು ನಿಮ್ಮೊಳಗೆ ಇಟ್ಟು, ಆ ಪವಿತ್ರಾತ್ಮನು ನನ್ನ ಕಟ್ಟಳೆಗಳ ಅನುಸಾರವಾಗಿ ನಡೆಯುವಂತೆ ನಿಮಗೆ ಸಹಾಯ ಮಾಡುವನು, ಬಲ ಕೊಡುವನು. ಬಹಳ ಸಿಂಪಲ್. ನಾನು ರಕ್ಷಿಸಲ್ಪಟ್ಟಂಥ ಆರಂಭ ಕಾಲದಲ್ಲಿ ಬಹಳ ಕಷ್ಟಪಟ್ಟೆ. ಯೌವನ ಕಾಲದಲ್ಲಿ ಪರಿಶುದ್ಧವಾಗಿ ಬಾಳುವುದು ಬಹಳ ಕಷ್ಟ ಅಲ್ಲವಾ? ನಮ್ಮ ಕಣ್ಣುಗಳಲ್ಲಿ ಪರಿಶುದ್ಧತೆ ಇರಬೇಕು, ಯೋಚನೆಗಳಲ್ಲಿ ಪರಿಶುದ್ಧತೆ ಇರಬೇಕು, ನಮ್ಮ ಜೀವಿತದಲ್ಲಿ ಪರಿಶುದ್ಧತೆ ಇರಬೇಕು. ಪಾಪ ತುಂಬಿದಂಥ ಈ ಲೋಕದಲ್ಲಿ ಹೀಗೆಲ್ಲ ಬಾಳುವುದಕ್ಕೆ ಸಾಧ್ಯವೇ ಎಂದು ಯೋಚಿಸಿದ್ದೇನೆ. ಬಹಳ ಸ್ಟ್ರಗಲ್, 1-2 ವರ್ಷ ಬಹಳ ಹೋರಾಟ. ಹಾಗಾಗಿ ದೇವರೇ ಪರಿಶುದ್ಧತೆಯನ್ನು ಕೊಡಿ, ನಾನು ವಾಕ್ಯದ ಪ್ರಕಾರ ಬಾಳಬೇಕು ಎಂಬುದಾಗಿ 10 ಪ್ರಾರ್ಥನೆ ಮಾಡಿದರೂ ಪುನಃ ಎಡುವಿಕೆಗಳು, ಕಷ್ಟಗಳೇ. ಆದರೆ 2 ವರ್ಷಗಳಾದ ಮೇಲೆ ದೇವರು ತನ್ನ ಪವಿತ್ರಾತ್ಮನಿಂದ ನನ್ನನ್ನು ಅಭಿಷೇಕಿಸಿದರು. ಪವಿತ್ರಾತ್ಮನು ನನ್ನೊಳಗೆ ಬಂದ ಕೂಡಲೇ ಈ ಕಟ್ಟಳೆಗಳಿಗೆ ವಿಧೇಯನಾಗುವುದು ನನಗೆ ಬಹಳ ಸುಲಭವಾಯಿತು. ಆತನು ನಮ್ಮನ್ನು ನಡೆಸುತ್ತಾನೆ, ನಮಗೆ ಸಹಾಯ ಮಾಡುತ್ತಾನೆ, ಬಲ ಕೊಡುತ್ತಾನೆ. ಆ ಪವಿತ್ರಾತ್ಮನ ಬಲದ ಮೂಲಕವೇ ಇಷ್ಟು ವರ್ಷಗಳ ಕಾಲ ಸೇವೆಗೆಂದು ಕರೆಯಲ್ಪಟ್ಟು ಈ 50 ವರ್ಷಗಳ ಕಾಲ ಕಟ್ಟಳೆಗಳನ್ನು ಅನುಸರಿಸಿ ನಡೆಯುವಂತೆ ಸುಂದರವಾಗಿ ನಡೆಸಿಕೊಂಡು ಬಂದಿದ್ದಾರೆ. ದೇವರು ಹೇಳುತ್ತಾರೆ, ನನ್ನ ಆತ್ಮನನ್ನು ನಿಮಗೆ ಅನುಗ್ರಹಿಸಿ, ನನ್ನ ನಿಯಮಗಳನ್ನು ಅನುಸರಿಸಿ ನಡೆಯುವಂತೆ ಮಾಡುವೆನೋ. ನನ್ನಿಂದ ಹೀಗೆಲ್ಲ ಬಾಳಲು ಸಾಧ್ಯ ಎಂದು ಅಂದುಕೊಳ್ಳಬೇಡ, ನನ್ನ ಆತ್ಮನನ್ನು ನೀನು ಹೊಂದಿಕೋ ಎಂಬುದಾಗಿ ದೇವರು ಹೇಳುತ್ತಾರೆ. ದೇವರೇ, ನಿಮ್ಮ ಆತ್ಮನನ್ನು ಕೊಡಿರಿ, ಪವಿತ್ರಾತ್ಮನನ್ನು ನನ್ನೊಳಗೆ ಅನುಗ್ರಹಿಸಿರಿ. ಆತನು ನಿಮಗೆ ಮೆಚ್ಚುಗೆಯಾಗುವಂತೆ, ನಿಮ್ಮ ಕಟ್ಟಳೆಗಳಿಗೆ ವಿಧೇಯನಾಗುವಂತೆ ನನಗೆ ಸಹಾಯ ಮಾಡುವನು, ನಾನು ನಂಬುತ್ತೇನೆಂಬುದಾಗಿ ಹೇಳಿರಿ. ಆತನು ನಿಮಗೆ ಸಹಾಯ ಮಾಡುವನು. ನೀವು ನಂಬುತ್ತೀರಾ? ಹಾಗಿದ್ದರೆ ಪ್ರಾರ್ಥಿಸುವಿರಾ? ತಂದೆಯೇ, ನಿಮ್ಮ ಆತ್ಮನನ್ನು ನನ್ನೊಳಗೆ ಕೊಡಿರಿ. ನಿಮ್ಮ ಕಟ್ಟಳೆಗಳನ್ನು ಅನುಸರಿಸಿ ನಡೆಯಲು ನಾನು ಬಯಸುತ್ತೇನೆ. ನನ್ನ ಸ್ವಂತ ಬಲದಿಂದ ಆಗುತ್ತಾ ಇಲ್ಲ. ನಿಮ್ಮ ಪವಿತ್ರಾತ್ಮನನ್ನು ನನ್ನೊಳಗೆ ಅನುಗ್ರಹಿಸಿ, ನಿಮ್ಮ ಕಟ್ಟಳೆಗಳನ್ನು ಅನುಸರಿಸಿ ನಡೆಯುವಂತೆ ಮಾಡಿರಿ. ನಾನದನ್ನು ನಂಬುತ್ತೇನೆ. ಈಗ ಈ ರೀತಿ ಪ್ರಾರ್ಥಿಸುವಂತ ಈ ಮಗನು, ಈ ಮಗಳೊಳಗೆ ಪವಿತ್ರಾತ್ಮನ ಶಕ್ತಿಯು ಇಳಿಯಲಿ, ಅಭಿಷೇಕದ ಶಕ್ತಿಯು ಇಳಿಯಲಿ. ಪವಿತ್ರಾತ್ಮನು ಅವರನ್ನು ಬಲಪಡಿಸಿ, ಧೈರ್ಯಪಡಿಸಿ ಮುನ್ನಡೆಸಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.